ಬೇಕಾದ್ರೆ ನೀನೇ ಉಟ್ಕೋ. ಮುದ್ದೆ ಉಟ್ಕೋತಾರಲ್ಲ ಗುಟ್ಬಿಟ್ರೆ ಆಗಲ್ಲ. ಏನು ನಂಗೆ ಬಂದಾಗ ಗುಡಿಸ್ತೀನಿ, ನೀನು ಅಡ್ಜಸ್ಟ್ ಮಾಡ್ತಾ. ಮಾಡ್ತೀನಿ ಆಗ್ತೀನಿ. ಸರಿ ಒಳ್ಳೆ ಹೆಂಗಸ್ರ ತರ ನಡಿಯಪ್ಪ ಅಂದ್ರೆ 8 ತಿಂಗಳು ಬಸ್ರಿ ತರ ನಡೀತಾ ಇದ್ದೀರ. ನೀನ್ ನೋಡಿ ಅವ್ರೇ ಪೂಜೆ ಮಾಡಿಸ್ಬೇಕು, ಇಲ್ಲ ಹಿರಿಯ ಪೂಜೆ ಮಾಡೋ ಗೊತ್ತಿಲ್ಲ.
ಹಂಗೆಲ್ಲ ನಡೆಯೋದು. ನಡೆ ತೋರ್ಸಂತೆ ಇಷ್ಟು ದಿವಸ ನಡೆದಿಲ್ಲ, ಅಷ್ಟು ಗೊತ್ತಿಲ್ಲ ನಿಮ್ಗೆ. ನಿನ್ನ ಯಾರು ನೋಡಿದ್ರು ನಿನ್ನ ಹಿಂಗ್ ನಡೀತಾಳೆ ಅಂತ ತೋರ್ಸಿದ ನೋಡು. ಸರಿ ಸರಿಯಾಗಿ ನೋಡ್ಕೊ ಅಂತ ನಾನ್ ತೋರ್ಸೋದು. ನೋಡಿ ಏನ್ ಮಾಡಿ ಏನ್ ಚಿಂತೆ ಅಂತ ನಡಿಗೆ ತೋರಿಸ್ತೀನಿ ನೋಡು. ನೀನೇನ್ ನೋಡಿ ನಡೆಯೋದು ಈಗ ನಾ ತೋರಿಸ್ತೀನಿ. ಏ ಮಾಡಿ ನೀ ಏನಾದ್ರು ಮಾಡ್ಕ, ಆ ಮೂಲೆಯಲ್ಲಿರೋ ಒಂದ್ಕೆನ ನನ್ ಕೈ ಕೊಟ್ಬಿಡು. ನೀನ್ ದೊಣೆ ತಕ ಇಬ್ರು ಸೇರ್ಕೊಂಡು ಯಾಗಣ ಬರ್ದ ಬಿಡ್ದಾಕ್ ಬಿಡ. ಮಾಳೆ ಮನೆ ಇದೆ ಅಲ್ಲ? ಹೌದು ಗುರುವೆ, ಮಾಳೆ ಮನೆ ಇದೆ. ಕರೆಕ್ಟ್ ಆಗಿ ನೋಡಿದೆ. ಅಯ್ಯೋ, ನಿನ್ನೆ ತಾನೇ ನೋಡ್ಕೊ ಬಂದಿದ್ದೀನಿ, ಇದೇ ಮಾಳೆ ಮನೆ. ಅಲ್ಲ ಕನ್ನಡ ಮಗನ ಬೇರೆಯವ್ರ ಮನೆ ತೋರಿಸ್ಬಿಟ್ಟು ಬರಿಗಿಡಿಸಿದ್ದೆ. ಅಯ್ಯೋ, ನಿನ್ನೆ ಮೊನ್ನೆ ದಿನ ಬಂದು ನೋಡ್ಕೊಂಡು ಹೋಯ್ತಾನೆ, ಇದೇ ಮಾಳೆ ಮನೆ. ಹಂಗ ಸರಿ ಕಲ್ಲ ನಾನು ಕರಿತೀನಿ. ಹಾಕಲ್ಲ ಗುರುವೆ, ಮಾಳಿಗೂ ನಿಮಗೂ ಕಲಸ ಕೊಟ್ಟವ್ರೆ, ನೀನು ಮತ್ ನಾನ್ ಕರಿತೀನಿ. ಕಾರ್ಯ ಗುರುವೆ, ಡಾಕ್ಟರ್ಗಳಲ್ಲ ನೀವು ಮತ್ತೆ ನಾನು ಕರಿತೀನಿ. ಹುಚ್ಚಾಗಿಲ್ಲ ಗುರುವೆ, ಮಾಳಿಗೂ ನಿಮ್ಗೂ ಪರಿಚಯ ಕಡಿಮೆ, ಅದಕ್ಕೆ ನಾನ್ ಕರಿತೀನಿ. ಕಷ್ಟ ಅಯ್ಯ, ಇದ್ಯಾಕುವೆ ಈಗ ನೀನು ಇನ್ನು ಏಳಸೋ, ನಿನಗೆ ಅನುಭವ ಕಡಿಮೆ, ಸ್ವಲ್ಪ ಮುಚ್ಕೊಂಡಿರೋ, ನಾನು ಕರಿತೀನಿ. ಸಾಯ್ರಿ ಇದ್ಯಾಕಲ್ಲ ಅಲ್ಲ ಗುರು, ನೀವೇನಾದ್ರೂ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಅಯ್ಯೋ ಹೋಗಿದೆ ಕಣ್ಣ. ಅಲ್ಲಿ ಅಂತರ್ಗಂಗಾ ಸೈಡ್ ನೋಡಿದ್ದೆ. ಹೋಗಿದೆ ಕಲ್ಲ ನೋಡಿ. ಅಂತರ್ಗಂಗೆ ಇರಲಿ, ಅಂಟಗಳ ಮೇಲೆ ಕೂತವ್ರಲ್ಲ ಅನ್ನ ಅವ್ರಿಗೆ ಯಾಕಲ್ಲ ನಾನು ನೋಡ್ತಾ ಇದ್ದೆ. ಕೂಗದಂಗಿತ್ತು, ಅದಕ್ಕೆ ನನ್ನ ಮಗನ ಕೂಗ್ತಾಯ. ನೀವು ಇರಿ. ಇದು ಬಂದಿದ್ದಾರೆ. ಅವರು ಬಂದಿದ್ದಾರಾ? ಗುರುವೇ, ದಯಮಾಡಿಸಿ. ಓಂ ಯಾಕೆ ಇಷ್ಟೊಂದು ತಡ ಮಾಡ್ಬಿಟ್ರಿ? ನಿನ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತಪ್ಪ. ಎಲ್ಲ ಕಣ್ ತಪ್ಪಿಸಿ ಬರಬೇಕಾದ್ರೆ ಇಷ್ಟೊತ್ತಾಯ್ತು ನೋಡಿ. ಅಂದಾಗೆ ಎಲ್ಲ ವ್ಯವಸ್ಥೆ ಆಗಿದೆಯಾ? ಓ, ಎಲ್ಲ ವ್ಯವಸ್ಥೆ ಆಗಿದೆ. ನೀವು ಬಂದು ಕೂತ್ಕೊಂಡ ತಕ್ಷಣ ಚೆನ್ನಾಗಿ ಬಡಿ ಬರಲ್ಲ, ಬಸ್ಸದೊಂದೇ ಬಾಕಿ. ಗುರುವೇ, ಇದೇನಿದೆ ಒಳ್ಳೆ ಬಡ್ಸೋದು ಅಂತ. ಅಯ್ಯೋ ಕೂತ್ರು ಮುಂಡೆದೆ ಊಟಕ್ಕೆ ಹಾಕಲ್ವಲ್ಲ, ಅದನ್ನ ಅವ್ರ ಭಾಷೆಲಿ ಬಾಡಿಸೋದು ಅಂತ ಹೇಳೋದು. ನಿಮ್ ಸರಿಯಾಗಿ ಕನ್ನಡ ಬರಲ್ವಾ? ಅಯ್ಯೋ ಸಾತಲಿಂಗ, ಇವಳೇನು ಬಡಿಸ್ತಾಳ ಇಲ್ಲ ಬಡಿಸ್ತಾಳ, ನೀನೇ ಕಾಪಾಡ. ಆಯ್ತು ಮಾಡು. ಅಂದ್ರೆ ಅಂದಾಗೆ ಊಟಕ್ಕಿಂತ ಮೊದಲು ನಮಗೆ ವ್ಯವಸ್ಥೆ ನಿಮ್ಗೇನು ಬಿಕ್ಲಾ ಅಂತೀರಲ್ಲ? ಆಯ್ತು, ಅದ್ರ ವ್ಯವಸ್ಥೆ ಬನ್ನಿ. ಸಾಮಾನ್ಯ ಮಾಡಿ ಅಂತ. ಅಯ್ಯೋ ಕೂತ್ರು ಮುಂಡೆದೆ ನಾವು ಗದ್ದೆಪಟ್ಟಿ ಮೇಲೆ ಕೂತ್ಕೊಳ್ಳಲ್ಲ, ಅದನ್ನ ನಾವು ಭಾಷೆಯಲ್ಲಿ ಸಾಮಾನ್ಯ ಸಾತಲಿಂಗ ಇಲ್ಲ ಸಮಾಧಿನೇ ಮಾಡ್ತಾರ, ನೀನೇ ಕಾಪಾಡಪ್ಪ.
ಬಂದಾನೆ. ಅಯ್ಯೋ ಅಣ್ಣ ಅವ್ರಿಗೆ ಪೂಜೆ ಮಾಡಕ್ಕೆ ಈಚೆ ಕಡೆ ಬರ್ತಾ. ಹಂಗೆ ಬರೋದಕ್ಕೆ ನಾಚಿಕೆ ಆಗುತ್ತೆ ಕಣವ. ಅಯ್ಯೋ ನಿನಗೆ ನಾಚ್ಬಿಟ್ರೆ ಪಾಪ ಅವ್ರಿಗೆ ಪೂಜೆ ಮಾಡೋದಾದ್ರೆ ಯಾರು? ಬರ್ತೀನಿ ಬಿಡು. ಸಣ್ಣ ಸ್ವಾಮಿ ತುಂಬಾ ಒದ್ದಾಡ್ತವ್ರೆ. ಅಯ್ಯೋ ಹೋಗ ನನ್ನನ್ನು ಹುಡುಗ ಒಂದು ಅಯ್ಯ ಅಮ್ಮೋ ಅಯ್ಯ ನನ್ನ ಚಿನ್ನ ನನ್ನ ಬೆಳ್ಳಗುಲ್ಲು ನನ್ನ ಬಂಗಾರ ಒಳ್ಳೆ ಮಲ್ಲಿಗೆ ಹೂನ ಇರ್ಬೇಕಾದ ಮೈ ಒಳ್ಳೆ ಭದ್ರಾವತಿ ಕಬ್ರ ಇಲ್ಲಿ ಏನೋ ಆಳು ಮೂಳು ತಿಂದ್ಬಿಟ್ಟು ಮೈ ಎಲ್ಲ ಎಪ್ ಕಟ್ಬಿಟ್ಟಿದ್ದಾರೆ. ಚಿನ್ನ ಯೋಚನೆ ಮಾಡ್ದ ನಾನು ನಿನ್ಗೆ ದ್ರಾಕ್ಷಿ ಗೋಡಂಬಿ ಪಿಸ್ತ ಆಳು ಮೂಳು ತಿನ್ಸಿ ನಿನ್ನ ಮೈನ ಒಳ್ಳೆ ಮಲ್ಲಿಗೆ ಹೂ ಮಾಡ್ದ. ಬ್ಯಾಗ್ ಬೇಯಿಸ್ಬೇಕೆ ಹಿಂಗಿರ್ಬೇಕ ಇವರು ಫ್ರೆಂಡ್ ಬೇಯಿಸ್ಬೇಕೆ ಇಲ್ಲ ನಿನ್ನ ಗಲ್ಲ ಒಂದೇ ಒಂದು ಸಾರಿ ತೋರಿಸಿದ ನಿನ್ನ ಗಲ್ಲವ ಚಿನ್ನ. ನನ್ನ ಮಗನೇ ಎಲ್ಲಾರು ಹೆಣ್ಮಕ್ಳಿಗೆ ಮೀಸೆ ಹೇಳ್ತೇಲ್ಲ ಮಗಳೇ ಅದು ನಿಮ್ಮ ಮೀಸೆ ಎಲ್ಲ ರಾತ್ರಿ ರಾಗಿ ಇಟ್ಟು ಚಂದಾಗ ಮಜ್ಜಿಗೆ ಹಾಗೆ ಕಾಸಿ ಹೊಡೆದು ಬಿಟ್ಟಿದ್ದಾಳೆ. ಹೋಗ್ ನೋಡಿ ನನ್ನ ಬಾಳಕ್ ಬಿಟ್ಟು ನೀನು ಉಗುರು ಹೇಳಿದಾಗ ನಾನು ಎಂಡಲ್ಲ ಮತ್ತೆ ಹಳೆ ಕಾಕಿ ಇದು ನೆಲದ ಬಿದ್ದೋಗ್ಬಿಟ್ಟಿದೆ. ಏನಾಗಿದೆ ನೋಡಮೆ ಈ ಕಣ್ಣನ್ ಮಗಂದು ನೋಡಮೆ ಸತ್ತೋಗ್ಬಿಟ್ಟಿದೆ. ನೋಡಿಲ್ಲ ನಡೀಲಿ ನೋಡಿಲಿ ಸತ್ತೋಗ್ಬಿಟ್ಟಿದೆ. ನೋಡಿಲಿ ಸತ್ತೋಗ್ಬಿಟ್ಟಿದೆ ಕಣೆ ನೀನು.
ಇಲ್ಲ ಕಡಿಮೆ ಸತ್ತಾಗ್ಬಿಟ್ಟಿದೆ. ಇಲ್ಲ ಕಡಿಮೆ ಇಲ್ಲೇ ಹಾಕು ಮನಸ್ಸಿ ಕೆಳಗಡೆ ಏ ಮಾಡಿ ನೀನ್ ಹೋಗಿ ಕಡಿಪಟ್ನ ತಗೊಂಡ್ ಬಾ, ನಾನು ಹೋಗಿ ಸೀಮೆಣ್ಣೆ ತಗೊಂಡ್ ಬರ್ತೀನಿ. ಈಗ ಸುಟ್ಟು ಹಾಕ್ಬಿಡೋಣ, ಬೇರೆ ಎತ್ಕೊಂಡ ಬಾ. ಆಯ್ತು. ಎಲ್ಲೇ ಹೊಂಟ ಬಿಟ್ಟಿದೆ ಕಡೆ ನೀನು. ಅಲ್ಲ ಕಣ ಮಾಡಿ, ಈಗ ತಾನೇ ಎಲ್ಲಿಗೆ ಹೋಗ್ತಾರೆ ಅವರು? ನಮ್ಮ ಊರಿನ ಇದೊಂದೇ ದಾರಿ. ಆ ಕಡೆಯಿಂದ ನೀನು ಬಾ, ಈ ಕಡೆಯಿಂದ ನಾನು ಬರ್ತೀನಿ. ಇಬ್ರು ಸೇರ್ಕೊಂಡು ಯಾಗಡ ಬಡ್ದ ಕೊಡೋಣ. ನೀನ್ ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಲಾಕರವನ್ನು ಕಾಣಿಸುತ್ತ ಗುರು ಏನಪ್ಪ? ಮನೇನ್ ಗೊತ್ತಾಯ್ತು. ಏಳು ಕಡುವ ಎತ್ತಿ ಇಟ್ಬಿಟ್ಟ. ಆಗ ತಿನ್ನೋವರೆಗೆ ಊಟದ್ದು ಬೆಳದ್ದು ಎಲ್ಲಾ ಕೆಟ್ಟು ಬಂದ. ಅಯ್ಯೋ ನಿನ್ ಕಡವನ ಮಗ ಯಾಕೆ ಹುಟ್ಟಾಗ ಆ ಮಾಡವ ಬ್ಯಾಡ ಅಂದ್ರು ತಗೊಳ್ಳೆ ಅಂತ ಏನು ಅಬ್ಬಿಟ್ಟ ಒಬ್ಬಳಿ ಎತ್ತಿ ಹಚ್ಬಿಟ್ಟಾಕ. ಇನ್ನವರೆಗೆ ಊಟದ್ದು ಬೆಳೆದೆಲ್ಲ ಎತ್ತಿ ಬಂದ್ಬಿಟ್ಟ. ಗುರುವೆ ನಿಮ್ಗೆ ಕೋಸಂಬರಿ ಅಂದ್ರೆ ಇಷ್ಟ ಅಲ್ಲ? ಹೌದು ತಂದ ಸೌಟ್ ಹಾಕಿಸ್ಕೊಳ್ಳಿ. ಅಯ್ಯೋ ಬ್ಯಾಡ ಇಲ್ಲ ಹಾಕಿಸ್ಕೊಳ್ಳಿ. ಬ್ಯಾಡ ಕಣ್ಲ ಗುರುವೇ, ಇಲ್ಲ ಬ್ಯಾಡ ಕಣ್ಲ. ಕಣ್ಣು ಕಾಣೆ ಇಲ್ವಾ ಬಿಡೋ ನಿನಗೆ? ಏ ಮಾಡಿ, ಆ ಹುಡುಗಿ ಈ ಕಡೆನೆ ಬರ್ತಾ ಇದೆ. ಏನ್ ನೋಡು ಏನಾಗೈತೆ ಏನೋ ವಿಚಾರ. ಯಾರು ಫೋನ್ ನಮ್ ಶಕಿರವನ ಏನಿದು ಒಬ್ಳೆ ಮಾತಾಡಲ್ಲ. ಫೋನಿಗ ಬೇಡ ಬರ್ತಾ ಇದೆ. ವಿಚಾರಿಸ್ಕೊಂಡ್ ಬಾ ಬೇರೆ ಬೇರೆ. ಏನವ ಶಕಿ, ನಾವು ಒಬ್ಳೆ ಬಂದ್ಬಿಟ್ಟಿದ್ಯಲ್ಲ. ನಿಮ್ಮಪ್ಪ ಯಾರು ಬಂದಿಲ್ವ ಜೊತೆಗೆ? ಇಲ್ಲಮ್ಮ, ಯಾರು ಬಂದಿಲ್ಲ. ಯಾಕೆ? ಅಲ್ಲ, ನನ್ನ ಪಾಲ್ಗಿಂದ ಕೊನೆ ಆಗ್ಬಿಟ್ಟು ನನ್ನ ಹೇಳ್ಬೇಕಂತ ಈ ಪ್ರಪಂಚದಲ್ಲಿ ಯಾರು ತಪ್ಪಿಸಕ್ಕೆ ಸಾಧ್ಯವಿಲ್ಲ. ಹೀಗೆ ನನ್ನ ಕಷ್ಟ ಅಂತ ನಾನು ಬಂದ್ಬಿಟ್ಟೆ. ಅದಕ್ಕಾಗಿ ನನ್ನ ಜೀವನ ಕೊನೆಗೊಳಿಸ್ಕೋಬೇಕು ಅಂತ ಏನೇನೋ ಭಾವ ನೋಡ್ಕೊಳಕ್ ಹೋಗ್ತಾ ಇದ್ದೀನಿ. ಎಂತ ಮಾತು ಅಂತ ಆಗ್ತೀನಿ ನನ್ನ ತಾಯಿ. ನೀ ಸತ್ತು ಹುಟ್ಟು ಬರೋಕೆ ಇದೇನು ಉಳ್ಜೀವ ಅಂತ ತಿಳ್ಕೊಂಡಿದ್ಯೇನವ? ಏನು ಯೋಚನೆ ಮಾಡ್ಬೇಡ ಕಣವ. ನಮಗೂ ಮಕ್ಕಳು ಅಂತ ಯಾರು ಇಲ್ಲ. ನೀನು ನಮ್ಮ ಮನೆಯಾಗೆ ಮಗಳಾಗಿ ಇದ್ಬಿಡವ. ನಿನ್ನ ಗಿಣಿ ಮಾರಿ ಜೋಪಾನ ಮಾಡ್ಕೋತೀವಿ. ಬೇಡಪ್ಪ, ಬೇಡ. ಸಂಬಂಧದಿಂದ ನಿಮ್ಗೆ ವಿನಾಕಾರಣ ತೊಂದರೆ ಕೊಡ್ತೀನಿ ಮನಸ್ಸು ಒಪ್ಪೋದಿಲ್ಲ. ನನಗೆ ನಿಮ್ಗೆ ಯಾಕಂದ್ರೆ ನಾನು ಹಣಕಾರಿ. ನೋಡಿ ಮನೆ, ನೀವು ನಮ್ಮ ಹಿರಿಯ ಹೇಳಿ ಮತ್ತೆ ಒಪ್ಪಡಿ ಮಾತ್ರ ನಾನೇ ಹೇಳ್ಕೊಂಡು ನಿಮ್ಗೆ. ಹಾಗಾದ್ರೆ ನೀವು ಮಾಡೋ ಕೆಲಸನ ನಾನೇ ಕೂಡ ಮಾಡ್ಕೊಂಡಿರ್ತೀರಿ. ಅದು ಒಪ್ಕೊಂಡ್ರೆ ನಾನು ನಿಮ್ಮಲ್ಲಿ ಇರ್ತೀನಿ. ಎಂತ ಮಾತು ಅಂತ ಆಗ್ತೀನಿ ನಿನ್ ತಾಯಿ. ನಿಮ್ ಜಂದಾಗೆ ನೀನು ಈ ಕೆಲಸ ಮಾಡೋದು ಅಂದ್ರೆ ನಿಮ್ ಜಂದಾಗೆ ಈ ಚರ್ಮನ ಕೈಯಿಂದ ಮುಟ್ಟು ನೋಡಕ್ಕಿಲ್ಲ ಅಂತ ಹೇಳಿದ್ರೆ ಈ ಕೆಲಸ ಮಾಡೋದು ಅಂದ್ರೆ ಹಾಗೆ. ನೀನು ಏನೂ ಮಾಡಬೇಡ ಕಣವ. ನಮ್ಮ ಮನೆಯಾಗೆ ಮಗಳಾಗಿದ್ಬಿಡವ ಸಾಕು. ಇಲ್ಲಪ್ಪ, ಇಲ್ಲ. ನೀವು ಇದಕ್ಕೆ ಒಪ್ಕೊಂಡ್ರೆ ನಾನು ನಿಮ್ ಜೊತೆ ನಿಮ್ಮನೆ ಇರ್ತೀನಿ. ಇಲ್ಲ ಅಂದ್ರೆ ನೋಡವ, ನೀನು ಓದ್ದೋಳು ತಿಳಿದವಳು. ನೀನು ಹೆಂಗ್ ಬೇಕು ಹಂಗಿರವ ನಮ್ಮ ಮನೆಯಾಗೆ.
ಏ ಮಾಡಿ ಮಗ ಒಂದು ತಿಂಗಳು ಎಷ್ಟು ದಿನ ಆಗೈತೆ ಕಾಣೆ. ನಮ್ ಹೋಗಿ ಏನಾದ್ರು ತಗೊಂಡು ಬರೋಣ. ನೋಡವ ಅಲ್ಲಿ ಕಾಣಿಸ್ತಾ ಇದ್ದಾರ ಆ ಬಿಲ್ಡಿಂಗ್ ನಮ್ದೇ, ಅದು ಹೊತ್ತಾಗಿರೋ ಸೆಟ್. ಅಲ್ಲಿ ಹೋಗಿ ನೀನ್ ಇರವ, ನಾವು ಏನಾದ್ರು ಉಣ್ಣಕ್ಕೆ ತಿನ್ನಕ್ಕೆ ತಗೊಂಡು ಬರ್ತೀವಿ. ಏ ಮಾಡಿ ಅಂತೋ ಇಂತೋ ನಮ್ಗೆ ಒಂದ ಹೆಣ್ಣು ಮಗ ಸಿಕ್ತಂಗ ಆಯ್ತು ಕಣಮಿ. ಇನ್ನು ಮೇಕೆ ನಾವಿಬ್ರು ನನ್ಗಿರ್ಬೋದು ಕಣಮಿ.